ಸಾಲಿನ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕರೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಒನ್ ಲೈನ್ ರೆಸಲ್ಯೂಷನ್ ಪಾಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ಲಾಗ್ತಾ ಇದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಪ್ರಾಸಿಕ್ಯೂಷನ್ ಅಪೋಸ್ ಮಾಡಿ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತೆ ಅನ್ನೋ ರೀತಿ ಸಿಚುವೇಶನ್ ಇದ್ರೆ ಒನ್ ಲೈನ್ನ ಮೂಲಕನೇ ಅದಕ್ಕೆ ಅಪೋಸ್ ಮಾಡೋದಕ್ಕೆ ಸಚಿವ ಸಂಪುಟದ ಬಹುತೇಕ ಸಹೋದ್ಯೋಗಿಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಹೈ ವೋಲ್ಟೇಜ್ ಹಾಗೂ ಸಾಕಷ್ಟು ಮಹತ್ವವನ್ನು ಕೂಡ ಸಂಪುಟದ ಸಭೆ ಪಡೆದುಕೊಳ್ತಾ ಇದೆ. ನಿಮಗೆ ನೆನಪಿರ್ಬೋದು 2011ರಲ್ಲೂ ಕೂಡ ಯಾವಾಗ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋ ವಿಚಾರ ಬಂದಿತ್ತು ಆಗಲೂ ಸಂಪುಟ ಸಭೆಯನ್ನು ನಡೆಸಿದ್ರು PS ಯಡಿಯೂರಪ್ಪ ಅವರು. ಬಟ್ ಆಗಲೂ ಒನ್ ಲೈನ್ ಅಜೆಂಡಾವನ್ನ ಪಾಸ್ ಮಾಡ್ಕೊಂಡಿದ್ರು, ಆದರೆ ಅದು ಸಹಕಾರಕ್ಕೆ ಬರಲಿಲ್ಲ. ಈ ಸಲ ಏನಾಗುತ್ತೆ, ಕಾನೂನಿನ ಮಾರ್ಗಗಳು ಯಾವ ರೀತಿ ಕೈ ಹಿಡಿಯುತ್ತೆ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಅಂಶ ಆಗ್ತಾ ಇದೆ. ಯಾವ ಸೆಕ್ಷನ್ಗಳ ನೆರವನ್ನ ಇಲ್ಲಿ ಪಡೆದುಕೊಳ್ಳಲಾಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲವನ್ನ ಕೆರಳಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಸಂಪುಟದಲ್ಲಿ ಒಂದು ಸಾಲಿನ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹಾಗೂ ಸಾಧಕ ಬಾಧಕದ ಬಗ್ಗೆ ಏನೇನ್ ಚರ್ಚೆಗಳಾಗ್ತಾ ಇದೆ, ಕಾನೂನು ಪಂಡಿತರು ಏನ್ ಹೇಳ್ತಾರೆ ಈ ವಿಚಾರದಲ್ಲಿ ಅಂತ ಪ್ರಮುಖವಾಗಿರ್ತಕ್ಕಂಥದ್ದು ಈಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದಿಂದ ಎಲ್ಲಾ ಸಚಿವರು ಮತ್ತೆ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ಪ್ರಮುಖವಾಗಿ ಬೇರೆ ವಿಚಾರಗಳಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಸಾಲಿನ ನಿರ್ಣಯವನ್ನ ತೆಗೆದುಕೊಳ್ಬಿಡ್ತಿದ್ರೇನೋ, ಆದ್ರೆ ಈಗ ಕಾನೂನಿನ ಸಾಧಕ ಬಾಧಕಗಳನ್ನು ಕೂಡ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಮುಂದೆ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ಕಾನೂನು ಹೋರಾಟವನ್ನ ಮಾಡ್ಬೇಕಾಗತ್ತೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೋದಾದ್ರೆ ಖಂಡಿತವಾಗಿ ಕೂಡ ಆ ವಿಚಾರದಲ್ಲಿ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಹಾಗಾಗಿ ಕೇವಲ ಒಂದು ಸಾಲಿನ ನಿರ್ಣಯವನ್ನು ರಾಜ್ಯಪಾಲರಿಗೆ ಕಳಿಸೋ ಬದಲು ಪೂರ್ಣ ಪ್ರಮಾಣದಲ್ಲಿ ಕಾನೂನಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳೆಲ್ಲ ಏನಿದೆ ಆ ಅಂಶಗಳ ಬಗ್ಗೆಯೂ ಕೂಡ ಒಂದ್ ರೀತಿಯಲ್ಲಿ ಆ ಸಂಪುಟದಲ್ಲಿ ಚರ್ಚೆ ಮಾಡಿ ಆ ಅಂಶಗಳನ್ನು ಕೂಡ ಸೇರಿಸಿ ರಾಜ್ಯಪಾಲರಿಗೆ ನಿರ್ಣಯವನ್ನ ಕಳಿಸ್ಕೊಡ್ಬೇಕು ಅನ್ನೋ ತೀರ್ಮಾನವನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನ ಆಗಿದೆ. ಹಾಗಾಗಿ ಸಚಿವ ಸಂಪುಟದಲ್ಲಿ ಅದನ್ನ ಅನುಮೋದನೆಯನ್ನಗೊಳಿಸಿ ಅದನ್ನ ರಾಜ್ಯಪಾಲರಿಗೆ ಕಳಿಸೋದಕ್ಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಂದು ಸಾಲಿನ ನಿರ್ಣಯದ ಬದಲು ಕಾನೂನಿನಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನ ಎಲ್ಲವನ್ನೂ ಕೂಡ ಸೇರಿಸಿ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಕಾನೂನು ಪಂಡಿತರ ಜೊತೆಯೂ ಕೂಡ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಮತ್ತೆ ಕ್ಯಾಬಿನೆಟ್ ನಲ್ಲಿ ಮತ್ತೊಮ್ಮೆ ಆ ಚರ್ಚೆಯು ಕೂಡ ನಡೆಯುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲೇ ಸುದೀರ್ಘವಾಗಿ ಎಲ್ಲಾ ಕಾನೂನು ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಅಂದ್ರೆ 15 ದಿನಗಳ ಒಳಗಾಗಿ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಕೊಡ್ಬೇಕಾ ಬೇಡವಾ, ಯಾವ ರೀತಿ ಉತ್ತರವನ್ನ CM ಕೊಡಬೇಕು, ಅದ್ರ ಜೊತೆಗೆ ಸರ್ಕಾರದ ನಿಲುವೇನಿರ್ಬೇಕು, ಈ ರೀತಿಯ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ 27ನೇ ತಾರೀಕು ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಕೂಡ 10 ದಿನಗಳ ಕಾಲಾವಕಾಶ ಇದೆ. ಹಾಗಾಗಿ ಆ ಕಾಲಾವಕಾಶದ ಒಳಗಡೆ ಈ ಒಂದು ಕ್ಯಾಬಿನೆಟ್ ನಿರ್ಣಯವನ್ನು ಕೂಡ ಕಳಿಸಿ ಅದಾದ ನಂತರ ನೋಟಿಸ್ಗೆ ಹೇಗೆ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘವಾಗಿ CM ನೇತೃತ್ವದ ಸಭೆಯಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಈಗ ಸಂಪುಟ ಸಭೆಯಲ್ಲೂ ಕೂಡ ಅದನ್ನೇ ಒಂದ್ ರೀತಿಯಲ್ಲಿ ಅನುಮೋದಿಸಿ ನಿರ್ಣಯವನ್ನ ಕಳಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಿರ್ಣಯ ತೆಗೆದುಕೊಂಡ ನಂತರ ಅದು ಕೇವಲ ನಮ್ಮ ಪ್ರತಿಭಟನೆ ಇದು ಅಂತ ಮಾತ್ರ ತೋರಿಸಬಹುದಷ್ಟೇ. ರಾಜಕೀಯ ಹೋರಾಟ, ಕಾನೂನು ಹೋರಾಟವನ್ನ ನಡೆಸಬೇಕು ಅಂತ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. CM ಕರೆದ ಉಪಹಾರ ಕೂಟ ಸಭೆಯಲ್ಲಿ ಗಂಭೀರ ಮಾತುಕತೆಗಳು ಆಗಿದೆ. ಪೊಲಿಟಿಕಲ್ ಫೈಟ್ ಹಾಗೂ ಲೀಗಲ್ ಫೈಟ್ ಅನ್ನ ಗಂಭೀರವಾಗಿ ನಡೆಸಬೇಕು ಅಂತ ಹೇಳಿ ಬಹಳ ಸೀರಿಯಸ್ ಡಿಸ್ಕಷನ್ ಆಗಿದೆ. ಬೇರೆ ರಾಜ್ಯದಂತೆ ಕರ್ನಾಟಕದಲ್ಲೂ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಯತ್ನ ನಡೆದಿದೆ. ಡಿಸ್ಟೇಬಿಲೈಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗಿನ ಗವರ್ಮೆಂಟ್ ಅನ್ನ ಬುಡವನ್ನ ಅಲ್ಲಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ BJP ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಉತ್ತರ ಏನು ಕೊಡಬೇಕು ಮುಖ್ಯಮಂತ್ರಿಗಳು ಕೊಡ್ತಾರೆ. ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋದು ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ಆ ರೀತಿ ಹೇಳ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅಂತ. ಇವತ್ತು ಗೊತ್ತಾಗುತ್ತೆ. ವಿಲ್ ಡಿಸ್ಕಸ್ ಇನ್ ದಿ ಕ್ಯಾಬಿನೆಟ್. ಅಲ್ಲ, ಅದು ನೋಡೋಣ. ಏನು ಇವತ್ತು ಏನಾದರೂ ಕ್ಯಾಬಿನೆಟಲ್ಲಿ ಏನಾದರೂ ಚರ್ಚೆ ಆಗ್ಬೋದಾ ಏನೋ ಗೊತ್ತಿಲ್ಲ. ಒಂದು ವೇಳೆ ಚರ್ಚೆ ಆದರೆ ನಾವು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಗವರ್ನರ್ಗೆ ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಗವರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಸಹಜವಾಗಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ಸಲಹೆ ಪಡೆಯೋದು ಸಹಜ ಅಲ್ವಾ. ಅದರಲ್ಲಿ ಊಹಾಪೋಹಗಳಿಗೆ ಸೃಷ್ಟಿ ಮಾಡೋದು ಅಗತ್ಯ ಇಲ್ಲ ಅಂತ
ಏನು ಸರ್ ಊಹಾಪೋಹ? ಇಲ್ಲ, ನೀವು ಕೇಳ್ತಾ ಇದ್ದೀರಲ್ಲ ಏನಾಯಿತು, ಹೇಗಾಯಿತು, ಯಾವಾಗಾಯಿತು. ಈಗ ಗವರ್ನರ್ ಅವರು ಹಿ ಶುಡ್ ಆ್ಯಕ್ಟ್ ವಿತಿನ್ ಆ್ಯಸ್ ಪರ್ ದಿ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇದು ವಿತೌಟ್ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಾರ್ದೆ ನೋಟಿಸ್ ಸರ್ವ್ ಮಾಡೋದು ಅಥವಾ ಕ್ಲಾರಿಫಿಕೇಷನ್ ಕೇಳಲಾರ್ದೆ ನೋಟಿಸ್ ಕೊಡೋದು ಸರಿಯಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಾಕಷ್ಟು ಕ್ಲಾರಿಫಿಕೇಷನ್ ಗವರ್ನರ್ ಹತ್ರನೇ ಹೋಗಿ ಕೊಟ್ಟಿದ್ದಾರೆ, ವೈಯಕ್ತಿಕವಾಗೂ ಕೊಟ್ಟಿದ್ದಾರೆ, ಎಲ್ಲ ದಾಖಲೆಗಳು